ಮನುಷ್ಯನಿಗೆ ಆರೋಗ್ಯ ತರ್ತಾನ, ಒಕ್ಕಲಕ್ಕ ಹಕ್ಕಲಾಗಿರ್ತಾನ. ಬರ್ತಾನವ್ವ ಬರ್ತಾನ, ವಾರ ವಾರ ಬರ್ತಾನ, ವಾರದ ಬಸಣ್ಣ. ಹಾ ಕೇಳುಗ್ರ, ವಾರ ವಾರ ಬರುವಂತ ವಾರದ ಬಸಣ್ಣ ಇವತ್ತನೇ ದಿವಸ ಯಾವ ವಿಷಯವನ್ನ ತಗೊಂಬಂದಾರ ಅಂತ ಕಾಯ್ತಾ ಇದ್ರಲ್ಲ, ಕೇಳಿ ಹಾಗಾದ್ರ ವಾರದ ಬಸಣ್ಣ ಕಾರ್ಯಕ್ರಮವನ್ನ. ಸರ್ ನಮಸ್ಕಾರ ರೀ. ಹಾಂ ನಮಸ್ಕಾರ ರೀ. ನಮಸ್ಕಾರ. ಆರಾಮದಿರೇನು ಸರ್? ಆರಾಮೈತೆ ನೋಡ್ರಿ, ಎಲ್ಲ ಆರಾಮೈತೆ ಬೇರೆ. ಇಂದ ಅಂದಂಗೆ ನಾವು ಇವತ್ತು ನಮಗೆ ಒಬ್ಬರು ಹೇಳಿದ್ರಿ ನಮ್ಮ ಮನೆ ಬಾಜುದವ್ರು, ಇಲ್ಲಿ ಕೃಷಿ ವಿಶ್ವವಿದ್ಯಾಲಯದಾಗ ಪಶು ವೈದ್ಯಾಧಿಕಾರಿಗಳದಾರ ಅನಿಲ್ ಕುಮಾರ್ ಮುಗುಳಿ ಅಂತೇಳಿ, ಅಲ್ಲಿ ಹೋಗ್ರಿ ನಿಮಗೆ ಇತರ ಮಾಹಿತಿಗಳು ಸಿಗ್ತಾವ ಅಂತ ಹೇಳಿದ್ರು ಸರ್, ಅದಕ್ಕೆ ಬಂದೀನಿ ನೋಡ್ರಿ. ಇತರ ಅನ್ನೋಕೆ ನಮ್ಮ ದನಕ್ಕೆ ಸಂಬಂಧಪಟ್ಟಂಗೆ ಏನೇನು ತಿಳಿತಿತ್ತು ಅದನ್ನು ನಾವು ಹೇಳ್ತೀವಿ ಅಲ್ರಿ. ಈಗ ಏನು ಹೇಳ್ರಿ, ನಿಮ್ಮ ಮನಸ್ಸಿನಾಗ ಏನು ಸಂಶಯ ಐತಿ? ಅದಕ್ಕೆ ರೀ ನಾನು ಕೇಳಿ ಹೋಗೋಣ ಅಂತ ಬನ್ರಿ ನಿಮ್ಮ ಮತ್ತೆ. ಮತ್ತೆ ನಮ್ಮ ಒಂದು ವಿಚಾರ ಏನೈತೆ ಅಂದ್ರೆ, ಒಂದು 4 ಆಕಳ ಕಟ್ಟಿ ಡೈರಿ ಮಾಡ್ಬೇಕಂತ ಮಾಡೇನ್ರಿ ಡಾಕ್ಟ್ರ. ಅಗದಿ ಉತ್ತಮ ವಿಚಾರ ಇದು. ನಾನು ಯಾಕಂದ್ರೆ ನಮ್ಮವ್ರು ಭಾಳ ಮಂದಿ ಅದನ್ನು ಉಪಜೀವನಕ್ಕೆ ಅಂದ್ರೆ ಉಪಕಸವಾಗಿ ತಗೊಂಡು ಮಾಡ್ಕೊತಾನೆ ಬಂದಾರೆ. ಈಗಲೂ ಕೆಲವು ಮಂದಿ ರೈತರಂತೂ 50-100 ಗಟ್ಟಲೆ ಆಕಳ ಎಮ್ಮೆ ಕಟ್ಟಿ ದೊಡ್ಡ ಪ್ರಮಾಣದೊಳಗೆ ಹೈನುಗಾರಿಕೆಯನ್ನು ಮಾಡಕತ್ತಾರೆ. ಆದರೆ ನಾನು ಒಂದು ಇಲ್ಲೇ ಸ್ಪಷ್ಟವಾಗಿ ನಮ್ಮ ರೈತ ಬಾಂಧವ್ರಿಗೆ ಹೇಳೋಕ್ಕೆ ಇಚ್ಛೆ ಪಡ್ತೀನಿ, ಈ ಹೈನುಗಾರಿಕೆ ಅಂದರೆ ಉಳಿದ ದಂಧೆ ಅಥವಾ ಉದ್ಯೋಗದಂಗೆ ಅಲ್ಲ. ಏನು ವ್ಯತ್ಯಾಸ? ಈ ಹೈನುಗಾರಿಕೆ ಒಳಗೆ ನಾವು ಕಟ್ಟೋದು ಜೀವಂತವಿರೋ ಎಮ್ಮೆ ಅಥವಾ ಆಕಳ. ಜೀವ ಎಲ್ಲಿರ್ತೈತೋ ಅದ್ರ ಬಗ್ಗೆ ನಾವು ಹೆಚ್ಚಿನ ಕಾಳಜಿ ಮಾಡಲೇಬೇಕು. ಈಗ ಯಾವ್ದಾರ ಒಂದು ಮಷೀನು, ಮೋಟರ್ ಸೈಕಲ್ಲು ಅಥವಾ ಟ್ರ್ಯಾಕ್ಟರ್ ಕೆಟ್ಟೈತೆ ಅಂದ್ರೆ 1-2 ದಿವಸ ಬಿಟ್ಟು ಮತ್ತೆ ರಿಪೇರಿ ಮಾಡಿಸಿದ್ರೆ ನಡೀತಾವ, ಸ್ಪೇರ್ ಪಾರ್ಟ್ ಸಿಗ್ತಾವ. ಆದರೆ ಹೈನುಗಾರಿಕೆ ಒಳಗೆ ಈ ನಮ್ಮ ಆಕಳಾಗಲಿ ಎಮ್ಮೆ ಆಗಲಿ ಇಂಥವನ್ನು ಸಾಕಿದ ಮ್ಯಾಗ ಅವನ್ನ ಏನಾದರೂ ನಾವು ಸರಿಯಾಗಿ ನೋಡ್ಕೊಳ್ಳಿಲ್ಲ, ಅವುಗಳಿಗೆ ಸರಿಯಾಗಿ ನಾವು ಆರೋಗ್ಯಕ್ಕೆ ಕಾಯ್ಕೊಳ್ಳಿಲ್ಲ ನಾವು ಅಂತಂದರೆ, ಏನಾದರೂ ತೊಂದರೆ ಆಯಿತು ಅಂದರೆ ಅದು ಮತ್ತೆ ರಿಪೇರಿ ಆಗಲಿಲ್ಲ ಅಂದ್ರೆ ಭಾಳ ನುಕ್ಸಾನ ಆಗುತ್ತೆ. ಯಾಕಂದ್ರೆ ಜೀವಹಾನಿ ಆದಂಗೆ ಅದು. ಹಂಗಾರೆ ನಿಮಗೊಂದು ಈಗ ಮನಸ್ಸಿನಾಗ ಬರ್ತೈತಿ, ಏನು ರೀ ಹೆದರಿಸಿಬಿಡ್ತೀರಲ್ಲ ನೀವು ಒಮ್ಮಿದೊಮ್ಗೆನ ಅಂತೇಳಿ ಅನ್ನಿಸ್ಬೋದು. ಆದರೆ ಇದನ್ನು ಯಾಕಂದ್ರೆ ಮುಂಜಾಗ್ರತೆಯಾಗಿ ನಾವು ಮೊದಲು ಹೇಳಲೇಬೇಕಾಗತ್ತೆ. ಈಗ ಯಶೋಗಾತಿ ಕೇಳ್ತೀವಿ ನಾವು, ಪೇಪರ್ನಾಗ ಟಿವಿಯಾಗ ನೋಡಿಬಿಡ್ತೀವಿ, ಹೈನುಗಾರಿಕೆ ಮಾಡಿ ಅಷ್ಟು ಗಳಿಸ್ತೀವಿ ಇಷ್ಟು ಗಳಿಸ್ತೀವಿ, ಕರೆಕ್ಟೇ ಅದು, ಇಲ್ಲಂತಲ್ಲ. ಅದರ ಹಿಂದೆ ಏನೈತಿ ಕತಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ನಾವು ಭಾಳ ಮಂದಿ. ಅದು ಹಂಗಾದ್ರೆ ಅದೇನು ಹೊಸಿ ಹೇಳ್ರಲ್ರಿ ಸಾಹೇಬ್ರ? ಅದು ಏನಂತಂದ್ರೆ ಅದ್ರ ಹಿಂದೆ ಶ್ರಮ ಐತಿ, ಪರಿಶ್ರಮ ಇದೆಯಲ್ಲೇ. ಅವರು ಹೇಳ್ತಾರೆ, ನಿದ್ದೆ ನೀರಡಿಕೆ ಇಲ್ದಂಗೆ ಅಗದಿ ಕಷ್ಟಪಟ್ಟು ದನದ ಗೂಟನ ಒಂದಾಗಿ ದನದ ಮನೆಯಾಗನ ಇರುವಂಗೆ ವ್ಯವಸ್ಥೆ ಒಳಗೆ ಇರ್ತಾರೆ ಅವರು. ಈಗ ಎಂತೆಂಥ ಇಂಜಿನಿಯರ್ ಇದ್ದವ್ರು ಸಹಿತ ಈಗ ಹೈನುಗಾರಿಕೆ ಮಾಡಿ ಯಶಸ್ಸು ಪಡೆದದ್ದು ಉದಾಹರಣೆ ಬೇಕಾದಷ್ಟು ಅದಾವೆ. ಆದರೆ ಅವರು ಮಾತ್ರ ದನದ ವಿಷಯದಾಗ ಎಂದೂ ನಿರ್ಲಕ್ಷ್ಯ ಮಾಡಿಲ್ಲ ಅವ್ರು. ಆಮೇಲೆ ಸ್ವತಃ ಮನೆಯವರ ಅದ್ರ ಮುಂದೆ ನಿಂತ್ಕೊಂಡು ಮಾಡ್ತಾರೆ ಈಗಿನ ಕಾಲದಾಗಂತ. ಹಂಗೆ ನೀವೀಗ 10 ಆಕಳ 20 ಆಕಳ ಅಥವಾ ಎಮ್ಮೆ ನೀವು ಕಟ್ತೀರಿ ಅಂತಂದ್ರೆ ಅದರ ಆರೋಗ್ಯ ರಕ್ಷಣೆ ಕಡೆ ಬದ್ಧರಾಗಿರ್ಬೇಕಾಗ್ತೈತಿ. ಅದಕ್ಕೆ ಕೆಲವು ಮುಂಜಾಗ್ರತೆ ಕ್ರಮ ಅದಾವ, ಏನು ಭಾಳ ಅಂತ ಏನು ಇರುವುದಿಲ್ಲ. ಅಂತಾವು ಏನು ಹೇಳ್ರಿ ಸಾಹೇಬ್ರ? ಮುಂಜಾಗ್ರತೆ ಅಂತಂದ್ರೆ ಏನ್ರಿ? ಅವ್ರ ಕ್ರಮ ಅಂದ್ರೆ ಏನು ಹೇಳ್ರಿ? ಏನಂತಂದ್ರೆ ಈಗ ನಾವು ಮಕ್ಕಳ ವಿಷಯಕ್ಕೆ ಬಂದಾಗ ಹೇಳ್ತೀವಿ ನಾವು, ಇಂದಿನ ಮಕ್ಕಳೇ ನಾಳಿನ ಭವ್ಯ ಪ್ರಜೆಗಳು ಅಂದರೆ ಮತದಾರರು ಅಂತ ಹಿಂಗೇನು ಹೇಳ್ತೀವಲ್ಲ, ಹಂಗೆ ಇವತ್ತಿನ ಕರುಣೆ ನಾಳೆನ ಕಾಮಧೇನು ಆಗುತ್ತೆ. ಅಂದ್ರೆ ಅದು ನಾಳೆ ನಮಗೆ ಹಾಲು ಕೊಡುವಂಥ ದೊಡ್ಡ ಹಸು ಆಗ್ತೈತಿ ಅಥವಾ ಎಮ್ಮೆ ಆಗ್ತೈತಿ ಅಂತ ಇರುತ್ತೆ. ಅಂದ್ರೆ ನಮ್ಮ ಕಾಳಜಿ ಮಾಡೋದು ಶುರುವಾಗೋದು ಮೊದಲು ಕರುಗಳಿಂದಲೇ ಪ್ರಾರಂಭ ಆಗ್ತೈತಿ. ಕರುಗಳನ್ನು ನಾವು ಚೆನ್ನಾಗಿ ನೋಡ್ಕೊಂಡ್ವಿ ಅಂದ್ರೆ ಅವು ಬೆಳೆದು ಚಲೋ ಹಾಕವ, ಚಲೋ ಮಣಕಾಗ್ತವೆ, ಬೆದಿಗೆ ಬರ್ತಾವೆ, ಕಡಿಯುವಂಥವ. ಮುಂದೆ ಸರಿಯಾಗಿ ವೈಜ್ಞಾನಿಕವಾಗಿ ನಾವು ಅದರದ್ದು ಉಪಚಾರ ಸರಿಯಾಗಿ ಮಾಡಿದ್ವಿ ಅಂದ್ರೆ ಹಾಲಿನ ಉತ್ಪನ್ನನೂ ಸರಿ ಬರ್ತೈತಿ. ಆಮೇಲೆ ಕರುಗಳ ಆರೈಕೆ ಒಳಗೆ ಬೇಕಾದಷ್ಟು ಮಾಹಿತಿ ನಿಮಗೆ ಕೊಡ್ತಿರ್ತಾರೆ. ಈಗ ಗಿಣ್ಣದ ಹಾಲಿನ ವಿಷಯ ಬಂದಾಗೂ ಅದು ನಮ್ಮ ಜನರ ತಲೆಯಾಗಿ ಇನ್ನೂ ಉಳ್ಕೊಂಬಿಟ್ಟೈತಿ. ಏನು ಗಿಣ್ಣದ ಹಾಲು ಭಾಳ ಕುಡಿಸ್ಬಾರ್ದ್ರಿ, ಕುಡಿಸಿದ್ರೆ ಹೊಟ್ಟೆ ಜಡಿಸುತ್ತೆ, ಆಮೇಲೆ ಜಂತು ಹುಳ ಹಾಕವ, ಹಿಂಗೆ ಏನೇನೋ ನಂಬ್ತಾರೆ. ಆದರೆ ಅದನ್ನು ನಂಬೋದ್ರಾಗ ಏನೂ ಅರ್ಥ ಇಲ್ಲರಿ. ಯಾಕಂತ ಹೇಳ್ತೀನಿ, ಗಿಣ್ಣದ ಹಾಲು ಇರೋದ ಅಂದ್ರೆ ಈಗ ಒಂದು ಕೂಸಿಗೆ ತಾಯಿ ಹಾಲು ಎದಕ್ಕೆ ಇರುತ್ತೆ ಹೇಳ್ರಿ? ತಾಯಿ ಹಾಲು ಮೀಸಲಾಗಿರೋದ, ಗಿಣ್ಣದ ಹಾಲು ಇರೋದ ಕೂಸಿನ ಸಲುವಾಗಿ. ಅದನ್ನು ನಾವು ಕೊಡಲ್ದಂಗೆ ಇದನ್ನು ಕಸ್ಕೊಂಡ್ವಿ ಅಂತಂದ್ರೆ ಅದಕ್ಕೆ ಸಿಗಬೇಕಾದ ಶಕ್ತಿ ಸಿಗೋದಿಲ್ಲ, ಆಹಾರದ ಪೌಷ್ಟಿಕಾಂಶಕತೆ ಸಿಗೋದಿಲ್ಲ, ಆಮೇಲೆ ರೋಗ ನಿರೋಧಕ ಶಕ್ತಿ ಅದು ಭಾಳ ಮುಖ್ಯ ಕರುಗಳಿಗೆ. ಹಂಗಂದ್ರೆ ಏನ್ರಿ ಸಾಹೇಬ್ರ? ಮತ್ತು ಹಾಲು ಜಾಸ್ತಿನೇ ಕುಡಿಸಂತೀರೇನ್ರಿ? ಜಾಸ್ತಿ ಅಲ್ಲ, ಅದಕ್ಕೆ ಎಷ್ಟು ಬೇಕೋ ಅದು ಅಷ್ಟು ಕುಡದೆ ಕುಡಿತೈತಿ, ಅಷ್ಟು ಕುಡಿಸ್ಲೇಬೇಕು ನಾವು, ಕಡಿಮೆ ಕುಡಿಸ್ಬಾರ್ದು ಅಷ್ಟೇ. ಆಮೇಲೆ ಅದಕ್ಕೆ ಜಾಸ್ತಿ ಆಗತ್ತೆ ಅಂತ ತಿಳ್ಕೊಂಡು ಅದೇನು ಕುಡಿಯೋದಿಲ್ಲ, ಅದಕ್ಕೆ ಸಾಕತ್ತಂದ್ರೆ ಬಿಟ್ಬಿಡ್ತೈತಿ. ಮೊದಲಿನ ಗಿಣ್ಣದ ಹಾಲು ಮಾತ್ರ ಕಂಪಲ್ಸರಿ ಅದು ಎಷ್ಟು ಕುಡಿತೈತೋ ಅಷ್ಟು ಕುಡಿಬೇಕು. ಇದಕ್ಕೆ ಒಂದು ಮಾತು ಹೇಳ್ತೀನಿ ನಾನು, ನೀವು ಕೇಳಿದ್ದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಅದರೊಳಗೊಂದು ಏನು ಹೇಳ್ತಾರ, ಒಬ್ಬ ತಾಯಿ ತನ್ನ ಕೂಸಿಗೆ ಎಷ್ಟು ಸಾರಿ ಎಷ್ಟು ಬಾರಿ ಎಷ್ಟೆಷ್ಟು ಹಾಲು ಕುಡಿಸ್ತಾಳ ಅಂತ ಯಾರು ಲೆಕ್ಕ ಇಡ್ತಾರೆ? ಇಡಕ್ಕೆ ಅಸಂಭವ ಮತ್ತು ಅದು ಅವಶ್ಯಕತೆ ಇಲ್ಲ.
ಯಾಕಂದ್ರೆ ಆ ಕೂಸಿನ ಅವಶ್ಯಕತೆ ಎಷ್ಟೈತೋ ಅಷ್ಟು ಅದು ಹಾಲು ಕುಡಿತೈತಿ. ಹಂಗೆ ಇಲ್ಲೂ ಕೂಡ. ಆದರೆ ಹೈನುಗಾರಿಕೆನ ಲಾಭ ಮಾಡೋ ಸಲುವಾಗಿ ಇತ್ತೀಚೆಗೆ ಏನು ಮಾಡಕತ್ತಾರಪ್ಪ ಅಂದ್ರೆ ಆಕಳ ಹಾಲಿನೊಳಗೆ ನಾವು ಸ್ವಲ್ಪ ಉಳಿಸ್ತಾಯ ಮಾಡಿಕೊಂಡು ಅದರ ಬದಲಿ ಆ ಕರುಗಳಿಗೆ ಬೇರೆ ಹಿಂಡಿ ಮಿಶ್ರಣ ಅಂಥದ್ದು ಬೇರೆ ತಿನ್ನಿಸಿ ಅದರದ್ದು ವ್ಯವಸ್ಥೆ ಅದಕ್ಕೆ ಮಾಡೋದು. ಇಲ್ಲಿ ಹಾಲು ಹೆಚ್ಚಿಗೆ ಬಂತು ಅಂದ್ರೆ ಲಾಭ ಆಗತ್ತೆ ಅಂತ ವಿಚಾರ ಇಟ್ಕೊಂಡಿರ್ತಾರೆ. ಇದು ಕರುವಿನ ಸಾಕಾಣಿಕೆ ಒಳಗೆ ಇನ್ನೂ ಬೇಕಾದಷ್ಟು ಇದಾವೆ. ಅದ್ರ ನಾವು ಒಂದು ವೇಳೆ ಮಿತಿ ಒಳಗೆ ನಾನು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಇನ್ನು ಎರಡನೇದು ಏನೈತಿ, ನಿರ್ವಹಣೆ. ದನಗಳ ನಿರ್ವಹಣೆ ಮಾಡೋ ಮುಂದಲೂ ಕೂಡ ನಮ್ಮ ಅಲಕ್ಷ್ಯತನ ಯಾವತ್ತಿಗೂ ಅಲ್ಲಿ ನಮ್ಗೆ ಹೇಳ್ತೀನಲ್ಲ, ಅದು ಎಂದಿಗಾದರೂ ನಮ್ಗೆ ಅದು ಹಾನಿ ತರುವಂಥದ್ದು. ಯಾಕೆ ಈಗ ನೋಡ್ರಿ, ಹಿಂಡುಕೊಳ್ಳೋದು ಮತ್ತು ಮೇಸೋದು. ಈಗ ಮೇಸೋದು ನೀರು ಕುಡಿಸೋದು ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದ್ರೆ ನಡಿತೈತಿ. ಆದ್ರೆ ನೀವು ಕಿಮ್ಮತ್ತಿನ ದನ ಈಗ ಜರ್ಸಿ HFನಂತ ತೊಗೊಂಬಂದಿದ್ರಪ್ಪ ಅಂದರೆ ಹಿಂಡುಕೊಳ್ಳೋದು ಏನಾರ ಅರ್ಧ ತಾಸು 1 ತಾಸು ತಡ ಆಯಿತು ಅಂತಂದ್ರೆ ಕೆಚ್ಚಲಕ್ಕೂ ಹಾನಿ ಆಗುತ್ತೆ. ಆಮೇಲೆ ಹಾಲು ಎಷ್ಟು ಪ್ರಮಾಣದೊಳಗೆ ಬರಬೇಕು ಅಷ್ಟು ಪ್ರಮಾಣದೊಳಗೂ ಬರೋದಿಲ್ಲ. ಇದನ್ನು ನಾವು ಕೆಚ್ಚಲು ಬೇನಿ ಬರುತ್ತಲ್ಲ ಅನ್ನೋ ಒಂದು ಭಯನಾದರೂ ನಾವು ಇಟ್ಕೊಂಡಿದ್ರೆ ಟೈಮ್ ಸೀರ್ ಅಂತೀವಲ್ಲ, ಅಂದ್ರೆ ಹೊತ್ತಿಗೆ ಸರಿಯಾಗಿ ನಾವು ಹಿಂಡ್ಕೊಳ್ಳೋದನ್ನು ಮರಿಬಾರ್ದು. ನಿನ್ನ ಅಂತಿಮವಾಗಿ ಇದರ ಆಹಾರ ಇತ್ಯಾದಿ ಬಗ್ಗೆ ಅಂತೂ ಹೇಳಿದ್ನಲ್ಲ, ಎಲ್ಲಿ ಹಸಿರು ಮೇವು ಇರ್ತದೋ ಅದು ಭಾಳ ಒಳ್ಳೆಯದು. ಒಂದು ವೇಳೆ ಹಸಿರು ಇಲ್ಲ ಅಂದರೂ ಒಣ ಮೇವಿನ ಜೊತೆಗೆ ಹಿಂಡಿ ಮಿಶ್ರಣ, ದಾಣಿ ಮಿಶ್ರಣ, ಸಮತೋಲನ ಆಹಾರ ಅಂತ ಏನು ಹೇಳ್ತೀವಿ. ಈಗ ಹಾಲಿನ ಉತ್ಪಾದಕರ ಮಹಾಮಂಡಳಿಯವರು ಕೊಡ್ತಿರ್ತಾರೆ, ಬೇರೆ ಕಡೆ ಸಿಗ್ತಿರ್ತಾವೆ, ಅಂಥವನ್ನೆಲ್ಲ ಸೇರಿಸಿ ನಾವು ಹಾಕ್ಕೊಂಡು ಬೆಳೆಸ್ಕೋಬಹುದು. ಆದ್ರೆ ಒಂದು ಕೊನೆಗೆ ಏನಾಗಿಬಿಡುತ್ತೆ ಅಂದ್ರೆ, ಏನು ರೀ ಒಬ್ರು ಕೇಳಿದ ಪ್ರಶ್ನೆ, ತಮ್ಮಂಗೆ ರೈತರ ಒಬ್ಬರು ಒಂದು ಪ್ರಶ್ನೆ ಕೇಳಿದ್ರು, ಏನು 1 ಲೀಟರ್ ಹಾಲಿಗೆ ಎಷ್ಟು ಬೆಲೆ ಐತ್ರಿ ಇವತ್ತು? ನಾವು ಒದ್ದಾಡ್ತೀವಿ. 1 ಲೀಟರ್ ಬಿಸಿಲೇರಿ ನೀರು ಅಂದ್ರೆ ಆ ನೀರು ಕುಡಿಯೋ ನೀರು ಏನು ಬಾಟ್ಲಿ ಸಿಗ್ತಾವ ಅದಕ್ಕನ 14-16 ರೂಪಾಯಿ ಕೊಡ್ತಾರೆ. ನಾವು ಮಾರಕ್ಕೆ ಹೋದ್ರೆ ಹಾಲನ್ನ 18-20 ರೂಪಾಯಿಗೆ ತೊಗೊಳೋದಿಲ್ಲ. ಅಂದ್ರೆ ಹಾಲಿನ ರೇಟು ನೀರಿನ ರೇಟು ಒಂದೇ ಆತಲ್ರಿ ಅಂತ ಒಬ್ಬರು ಅಗದಿ ಮಾರ್ಮಿಕವಾಗಿ ಕೇಳಿದ್ರಿ ಇದನ್ನ ಪ್ರಶ್ನೆನ. ಅದಕ್ಕೆ ಅಂಥವ್ರಿಗೆ ಒಂದು ಸಮಾಧಾನಕರ ಉತ್ತರ ನಾ ಹೇಳ್ತೀನಿ. ಉಳಿದ ದಂಧೆದೊಳಗೆ ವ್ಯಾಪಾರ ಅನ್ನಕೊಂಡು ದಯೆ ದಾಕ್ಷಿಣ್ಯ ಕರುಣೆ ಇಲ್ದೇ ರೊಕ್ಕ ಗಳಿಸುವಂಥದ್ದು ಇರ್ಬೋದು ಬೇರೆ ಕಡೆ. ಆದರೆ ಇಲ್ಲಿ ಹೈನುಗಾರಿಕೆ ಒಳಗೆ ಹೆಂಗದೆ, ಮೊದಲೇದಾಗಿ ಪ್ರಾಣಿಗಳನ್ನು ಸಾಕ್ತೀರಿ, ಪ್ರಾಣಿಗಳ ಮೇಲೊಂದು ಪ್ರೀತಿಯಿಂದ ಸಾಕ್ತೀರಿ, ಪ್ರಾಣಿಗಳನ್ನು ದಯೆಯಿಂದ ಸಾಕ್ತೀರಿ. ಅದು ದಯೆ ತೋರಿಸೋದ್ರಿಂದ ನಿಮ್ಮ ಮನಸ್ಸಿಗೂ ಒಂದು ರೀತಿ ಸಮಾಧಾನ ಇರ್ತೈತಿ. ಒಂದು. ಇನ್ನು ಎರಡನೇದೇನೈತಿ, ಇಲ್ಲಿ ಬರಬೇಕಾದ್ದು ಲಾಭಾಂಶ ತಗೊಂಡು ನೋಡಿದರೆ ಭಾಳ ಖರೆ ಹೇಳ್ಬೇಕಂದ್ರೆ ಪಡೋ ಕಷ್ಟ ಎಷ್ಟು ಪಡ್ತೀವಿ ಅಷ್ಟು ಲಾಭ ಅಂತ ಅನಿಸೋದಿಲ್ಲ ಖರೆ. ಆದರೆ ಇಲ್ಲಿ ಲಾಭ ನೀವು ಆ ದೃಷ್ಟಿಯಿಂದ ಹುಡುಕ್ಬೇಡ್ರಿ. ಇಲ್ಲಿ ಹಾಲು ಉತ್ಪಾದನೆ ಮಾಡೋ ಹೈನುಗಾರರಿಗೆ ನಾನು ವಿನಂತಿ ಮಾಡ್ಕೊತೀನಿ, ನೀವೇನು ಒಂದು ಹನಿ ಹಾಲು ಉತ್ಪಾದನೆ ಮಾಡ್ತೀರಿ ನಿಮ್ಮ ಡೈರಿ ಒಳಗೆ, ಒಂದು ಹನಿ ಸಹಿತ ಎಲ್ಲಿಗೆ ಹೋಗುತ್ತೆ ನೀವು ಮಾರಿದ್ರೆ ಆ ಹಾಲು ಶಹರದಾಗಿರೋರಾಗಲಿ ಹಳ್ಳಿಯೊಳಗಿರೋರಾಗಲಿ ವಯಸ್ಸಾದವ್ರಿಗೆ ಹೋಗ್ತೈತಿ, ಬಾಣಂತಿಯರಿಗೆ ಹೋಗ್ತೈತಿ, ಮಕ್ಕಳಿಗೆ ಹೋಗ್ತೈತಿ, ಸ್ಕೂಲ್ ಮಕ್ಕಳಿಗೆ ಹೋಗ್ತೈತಿ, ಆಮೇಲೆ ಅಶಕ್ತರಿಗೆ ಹೋಗ್ತೈತಿ. ಇಷ್ಟೆಲ್ಲ ಮಂದಿಗೂ ಆಹಾರ ಆಗಿ ಹೋಗ್ತೈತಿ. ಅದು ನೀವು ಆಹಾರ ದಾನ ಮಾಡಿದಂಗೆ ಅದು. ಇದು ದಾನದ ದೃಷ್ಟಿಯಿಂದ ನೋಡ್ಬೇಕದನ್ನು. ನೀವು ಕೊಡೋದು ಅಷ್ಟು ಮಂದಿಗೆ ಉಪಯೋಗ ಆಗತ್ತೆ ಅಂತ ಅನ್ನೋದ್ರಿಂದ ನನ್ನ ಕೇಳಿದ್ರೆ ಇದನ್ನು ಒಂದು ರೀತಿ ಹೆಂಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಿಮ್ಮ ಪುಣ್ಯದ ಅಕೌಂಟ್ನ್ಯಾಗ ಸಾಕಷ್ಟು ಜಮಾ ಆಗತ್ತೆ ನಿಮ್ಮದು ಪುಣ್ಯ. ಆಮೇಲೆ ಇವು ಎಲ್ಲಕ್ಕೂ ಹೆಚ್ಚು ಹೇಳ್ತೀನಿ ರೀ, ನಿಮಗೆ ಕರೆಕ್ಟಾಗಿ ಹೇಳ್ತೀನಿ, ಮಕ್ಕೊಂಡ್ರೆ ನಿದ್ದೆ ಹತ್ತತ್ತೆ ಸರ್. ಮತ್ತು ಇನ್ನೊಂದ್ರಿ, ಮತ್ತು ಅದೇನೋ ದನ ಕಟ್ಟೋದು ಹಕ್ಕಿ ಮತ್ತು ಇಳಿಜಾರು ಇರಬೇಕು, ಸಿಮೆಂಟಿಂದ ಮಾಡಿರ್ಬೇಕು ಅದು ಅಂತಾರಂತಲ್ರಿ ಸರ್. ಬಂದ್ ಈಗ ನಾ ಮೊದಲ ನಿಮ್ಗೆ ಹೇಳಕತ್ತೀನಿ, ಲಾಭಾಂಶ ಕಡಿಮೆ ಇದ್ದಾಗ ನಾವು ಮಾಡೋ ಖರ್ಚು ಕಡಿಮೆ ಇರಬೇಕು. ಈಗ ನಿಮ್ಗೆ ಹೇಳಿದ್ನಲ್ಲ, ಹೈನುಗಾರಿಕೆ ಮಾಡಿದ್ಕೊಳ್ಳೇನು ಒಮ್ಮೆಗೆ ಕೋಟ್ಯಾಧೀಶರು ಆಗೋದಿಲ್ಲ, ಲಕ್ಷಾಧೀಶರಾಗಬಹುದು. ಕಷ್ಟಪಟ್ಟಷ್ಟು ನಮಗೆ ಅತಿ ಒಮ್ಮೆದೊಮ್ಮೆನೇ ಭಾರಿ ಶ್ರೀಮಂತರಾಗ್ತೀವಿ ಅಂತ ಅನ್ನೋದು ಅಲ್ಲ. ಆದ್ರೆ ನಮ್ಗೆ ಉಪಜೀವನ ಆಗ್ತೈತಿ, ನೆಮ್ಮದಿ ಸಿಗುತ್ತೆ, ರೈತರಿಗೆ ಉಪಯೋಗ ಆಗುತ್ತೆ. ಆಮೇಲೆ ಹಾಲು ಯಾರು ಬಳಸ್ತಾರೆ ಎಲ್ಲರಿಗೂ, ರೋಗಿಗಳಿಗೆ ಅಂಥವ್ರಿಗೆ ಎಲ್ಲರಿಗೂ ಉಪಯೋಗ ಆಗುತ್ತೆ. ಇನ್ನು ನೀವು ಹೇಳ್ದಂಗೆ ದನದ ಕೊಟ್ಟಿಗೆ ಬಗ್ಗೆ ಬಂದಾಗಲೂ ಕೂಡ ಹುಯ್ಯಿ ಅಂತೇಳಿ ಅದನ್ನೇನು ಅರಮನೆ ಹಂಗೆ ದೊಡ್ಡ ಶೃಂಗಾರ ಮಾಡ್ಬೇಕಂತ ಇರೋದಿಲ್ಲ. ಅಲ್ಲಿ ಏನು ಉದ್ದೇಶ ಐತಿ, ನೆಲ ಗಟ್ಟಿ ಇರಬೇಕು. ಅಂದ್ರೆ ಗಟ್ಟಿ ಅಂದ್ರೆ ಸಿಮೆಂಟ್ ಆಗ್ಬೇಕಂತಿಲ್ಲ. ಸಿಮೆಂಟ್ ಯಾಕೆ ಮಾಡ್ತಾರೆ, ಸ್ವಚ್ಛ ಮಾಡೋಕೆ ಅನುಕೂಲ ಆಗಲಿ ಅಂತ ಹೇಳಿ. ಹಂಗೆ ಸ್ವಚ್ಛ ಮಾಡೋಕೆ ಅನುಕೂಲ ಆಗಲಿ, ಇಳಕಲ ಇರಲಿ. ಒಂದು ಇಳ್ತಾರಿತ್ತು ಅಂತಂದ್ರೆ ಸಗಣಿ ಉಚ್ಚಿ ಅದನ್ನು ಕಸ ಹೊಡ್ಕೊಳಕ್ಕೆ ಗಾವಾಗುತ್ತೆ. ಉಚ್ಚಿದೊಂದು ಹರಿ ಮಾಡಿರ್ತಾರೆ, ಅದ್ರಾಗ ಹಾಸಿ ಉಚ್ಚಿ ಹೊರಗೆ ಹೋಗಿ ಒಂದು ಕಡೆ ತಗ್ನೆ ಬೀಳ್ತಿರುತ್ತೆ. ಆದ್ರೆ ನಮ್ಮಲ್ಲಿರೋ ವ್ಯವಸ್ಥೆ ಹೆಂಗೈತಿ, ನಮ್ಮ ದಂಧಕ್ಕೆ ಅಥವಾ ದನ ಕಟ್ಟೋ ಜಾಗ ಹೆಂಗೈತಿ, ಕೊಟ್ಟಿಗೆ ಹೆಂಗೈತಿ, ಅದನ್ನು ನೋಡಿಕೊಂಡು ಸ್ವಚ್ಛತಾ ಕಾಯ್ಕೋಬೇಕು. ನಾವು ಒಟ್ಟು ಸ್ವಚ್ಛತಾ ಇರಬೇಕು ಅಂದ್ರೆ ಸಗಣಿ ಕಸ ಬಳಿಯೋಕೆ ಅನುಕೂಲ ಆಗಿರ್ಬೇಕು. ಅದು ಮತ್ತೆ ಈಗ ಹಳದಾಗ ಕಟ್ಟಕಂತಂದು ಹಕ್ಕಿ ಬಡದಕ್ಯಾರ ನೆಲಕ್ಕೆ ಗುಡಿಸ್ಕ್ಯಾರ ಹಸನ ಇಟ್ಟಿದ್ರೆ ನಡಿತೈತಲ್ರಿ ಸರ್? ಇರ್ತೈತಲ್ಲ, ಒಟ್ಟು ಸ್ವಚ್ಛ ಮಾಡ್ಕೊಳಕ್ಕೆ ಅನುಕೂಲ ಇರಬೇಕು. ಆಮೇಲೆ ಇನ್ನೂ ಒಂದು ನೆನಪಿರಲಿ, ಪಿರ್ಪಿರ್ಕ ಸಂಧಿ ಇದ್ವು ಅಂತಂದ್ರೆ ಈ ಉಣ್ಣಿದು ಏನಾಗ್ಬಿಡ್ತೈತೆ ಸಮಸ್ಯೆ ಇದ್ದಲ್ಲೇ ಮರಿ ತತ್ತಿವಿ ಅದ್ರಾಗ ಉಳ್ಕೊಂಡ್ಬಿಟ್ಟಿರ್ತಾವ, ಮರಿ ಅಲ್ಲೇ ಬೆಳಿತಾವ. ಹಿಂಗಾಗಿ ಅಂತಲ್ಲಿ ಉಣ್ಣಿಗೆ ಆಶ್ರಯ ಕೊಡಲ್ದಂಥ ಜಾಗನೂ ಇರಬೇಕು, ಸ್ವಚ್ಛ ಮಾಡ್ಕೊಳಕ್ಕೆ ಅನುಕೂಲ ಇರಬೇಕು. ಆಮೇಲೆ ರಾಡಿ ಹೇಳ್ಬಾರ್ದು ತೊಳೆದ್ರೆ.
ಹಂಗೆ ಇದಿರ್ಬೇಕು. ಆಮೇಲೆ ಈಗ ಗಬ್ಬಿದ್ದದ್ದನ್ನಾಗಲಿ ಅಥವಾ ಕಾಲು ಬ್ಯಾನಿದ್ದು ಅಂಥವೇನಾರು ಇದ್ದಾಗ ಒಂದಿಟ್ಟು ಮೆತ್ತನ ಜಾಗದಾಗ ಕಟ್ಬೇಕಾಗತ್ತೆ, ಅದಕ್ಕೆ ಉಸುಗು ಹಾಕಿಕೊಂಡು ಕಟ್ಕೋಬೇಕಾಗತ್ತೆ. ಆ ಹೊತ್ತಿನಾಗ ಇವನ್ನೆಲ್ಲ ನಾವು ಲಕ್ಷ್ಯದಾಗ ಇಟ್ಕೊಂಡ್ಮ್ಯಾಗ ಒಂದೇನು ನಮಗೆ ಎದ್ದು ಕಾಣತ್ತಪ್ಪ ಅಂದ್ರೆ ಭಾಳಷ್ಟು ಖರ್ಚು ಮಾಡೋದ್ರಿಂದ ಲಾಭ ಮತ್ತಷ್ಟು ಕಡಿಮೆ ಆಕತಿ. ಅದಕ್ಕೆ ಹೈನುಗಾರರೊಳಗೆ ಒಂದು ಕಿವಿ ಮಾತು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ಮೇಲೆ ಚಪ್ರ ಎಂಥದ್ದು ಹಾಕ್ಬೇಕ್ರಿ ಅಂದ್ರೆ ಮಳೆ ಸೋರಬಾರ್ದು, ಬಿಸಿಲು ಆಗಬಾರ್ದು, ಥಂಡಿ ಏನೈತಿ ಥಂಡಿ ದಿವಸದಾಗ ಚಾಟ್ ಆಗಿರಬೇಕು. ಇದು ಇಷ್ಟಿದ್ರೆ ಸಾಕು. ಆಮೇಲೆ ಈ ನಾಯಿ ಬೆಕ್ಕು ಅಂತ ಜಿಗದ ಒಳಗೆ ಬರೋ ಹಂಗೆ ಇರಬಾರ್ದು. ಆಮೇಲೆ ಇವು ಹುಳ ಹುಪ್ಪಡಿ ಅಂತ ಬರಲಂಗೆ ನೋಡ್ಕೊಂಬಿಟ್ರೆ ಸಾಕು. ಅದಕ್ಕೆ ನಮ್ಮ ಪಕ್ಕ RCC ಬಿಲ್ಡಿಂಗ ಬೇಕಂತ ಏನಿಲ್ಲ, ಅಲ್ಲೇ ಸುಮ್ಮನೆ ಹುಯ್ಯಿ ಅಂತ ರೊಕ್ಕ ಖರ್ಚು ಮಾಡೋದ್ರಾಗ ಅರ್ಥ ಇಲ್ಲ. ಹೀಗಾಗಿ ನೀವು ಕೇಳಿದ ಪ್ರಶ್ನೆ ಏನು ಎದಕ್ಕೆ ಸಂಬಂಧಪಡ್ತಪ್ಪ ಅಂತಂದ್ರೆ ಆ ಸ್ವಚ್ಛತೆ ಕಾಯ್ಕೊಳ್ಳೋಕೆ ಅನುಕೂಲ ಆಗುವಂಗೆ ದಂಧಕ್ಕೆ ಅಥವಾ ದನ ಕಟ್ಟುವ ಜಾಗ ಇರಬೇಕು. ಮತ್ತು ನಮ್ಮ ಆಕಿಗೆ ಆರಾಮಿರೋಕ್ಕಿಲ್ರಿ. ಈಗ 4-5 ದಿನ ಆಗಿತ್ತು, ಆರಾಮಿರೋಕ್ಕಿಲ್ಲ, ಹೊಲಕ್ಕೆ ಹೋಗಿ ಬಂದು ಜ್ವರ ಬಂದವ ಅಂತೇಳಿ ಅನ್ನಕತ್ತಿಲ್ರಿ. ಮತ್ತು ಮನ್ಯಾಗ 2 ಆಕಳದವ್ರು, ನನಗಂತೂ ಹಿಂಡಾಕ್ ಬರೋದಿಲ್ಲ. ಮತ್ತು ಬಾಜು ಮನೆಯವ್ರನ್ನ ಕೇಳಿನಿ, ಇಲ್ಲ ಅದೇನೋ ಮಷಿನ್ ಬಂದೈತಿ, ಆ ಮಷಿನ್ ಕೊಟ್ರೆ ಹಾಲು ಹಿಂಡ್ತೈತಿ, ನೀ ಸುಮ್ಮನೆ ಹೋಗಿ ಡೈರಿಗೆ ಹಾಕಿ ಬರೋದು ಅಂತಂದ್ರಲ್ರಿ ಸಾಹೇಬ್ರ. ಹಾಲು ಕರಿಯೋ ಯಂತ್ರ ಅಂತ ಕರಿತಾರೆ ಅದಕ್ಕೆ ಮಷಿನಿಗೆ. ಆ ಮಿಲ್ಕಿಂಗ್ ಮಷಿನ್ನು ಅಥವಾ ಹಾಲು ಕರಿಯೋ ಯಂತ್ರ ಎಂತಲ್ಲಿ ಉಪಯೋಗ ಆಗತ್ತೆ? ಈಗ ನೀವು ಹೆಚ್ಚು ಕಮ್ಮಿ ಒಂದೊಂದು ಆಕಳ 15 ಲೀಟರ್ 10-15 ಲೀಟರ್ ಹಿಂಡುವಂಥವು ಕನಿಷ್ಠ ಹೆಚ್ಚು ಕಮ್ಮಿ ಒಂದು 10 ಆಕಳ ಅದಾವಂದ್ರೆ ನಿಮ್ಮದು ಹಾಲಿಂದು ಒಂದು ದಿವಸಕ್ಕೆ ಕನಿಷ್ಠ 100-150 ಲೀಟರ್ ತನಕ ಹಾಲಿನ ಉತ್ಪಾದನೆ ಆಗಬಹುದು. ಅಂಥಲ್ಲೇ ಮನುಷ್ಯರು ಎಷ್ಟಿದ್ರೂ ಕಡಿಮೆ ಆಗಬಹುದು. ಅಥವಾ ನೀವು ಹೇಳಿದಂಥ ಪ್ರಸಂಗ ಬಂತು ಅಂದರೆ ಹಿಂಡ್ಕೊಳ್ಳೋರು ಸಿಗಲಿಕ್ಕಿಲ್ಲ, ಅಂಥಲ್ಲೇ ಮಷಿನ್ ಉಪಯೋಗ ಆಗ್ತೈತಿ. ಆದರೆ 1-2 ಅಥವಾ ಸ್ವಲ್ಪ ಹಾಲು ಹಿಂಡವು ಒಟ್ಟು ಎಲ್ಲ ಸೇರಿ ಒಂದು 30 ಲೀಟರ್ ಆಗೋದಲ್ರಿ, 40 ಲೀಟರ್ ಆಗಲಿ ಅಂತಂತಲ್ಲೇ ಈ ಹಾಲಿನ ಮಷಿನ್ ಉಪಯೋಗ ಆಗೋದಿಲ್ಲ. ಇನ್ನು ಈ ಮಷಿನ್ ಬಗ್ಗೆನೇ ಬಂದಾಗಲೂ ಇನ್ನೊಂದು ನೆನಪಿಡ್ಬೇಕಾದ್ ನಾವು. ಈಗ ನೀವು ನೋಡಿರ್ಬೇಕ್ರಿ, ಆ ಸಣ್ಣ ಹುಡುಗರಿಗೆ ನಿಪ್ಪಲ್ ಹಾಕಿದ ಬಾಟ್ಲಿಯಾಗ ಹಾಲು ಕುಡಿಸ್ತಾರೆ. ಅಂದ್ರೆ ಪ್ರತಿ ಸರಿ ನಾವು ಇದನ್ನು ಮಾಡೋಕೆ ಹಾಕಿರೋದಲ್ಲ. ಅಂತಲ್ಲೇ ಆವಾಗ ಈ ನಿಪ್ಪಲ್ನ ಎಷ್ಟು ಸ್ವಚ್ಛ ಇಡಬೇಕಾಕೈತಲ್ಲ, ಅಂದ್ರೆ ಹಾಲು ಕುದಿಯೋ ನೀರಾಗ ಕುದಿಸ್ಬೇಕಾಕೈತೆ ಅದನ್ನು. ಆಮೇಲೆ ಅದು ಸ್ವಚ್ಛಗೆ ಕುದ್ದ ಮ್ಯಾಗನ ಅದನ್ನು ದಿನ ಉಪಯೋಗ ಮಾಡ್ಕೋಬೇಕು, ಪಾತ್ರೆ ಸ್ವಚ್ಛಗೆ ತೊಳಿಬೇಕಾಗತ್ತೆ. ಅದೇ ರೀತಿ ಹಾಲು ಕರಿಯೋ ಯಂತ್ರನೂ ಕೂಡ ಅತ್ಯಂತ ಸುರಕ್ಷಿತವಾಗಿ ಅದನ್ನು ಈ ಕ್ರಿಮಿ ಮುಕ್ತವಾಗಿ ಅಂದ್ರೆ ಬಿಸಿನೀರಿನಿಂದನೇ ತೊಳೆದು ಉಪಯೋಗಿಸೋಕ್ಕಿಂತ ಮೊದಲು ಮತ್ತು ಉಪಯೋಗಿಸಿದ ಮೇಲೆ ತೊಳೆದು ಅದನ್ನು ಕಾಯ್ಕೋಬೇಕಾಕೈತಿ. ಆದರೆ ನನ್ನ ಅನುಭವದ ಮೇಲೆ ಹೇಳಬೇಕು ಅಂತಂದ್ರೆ ಸುಮಾರಾಗಿ ಒಂದು 8-10 ದನ ಇದ್ದವರು ಸಹಿತ ಮಷಿನ್ ಮಾಡೋದ್ರಾಗ ಅಷ್ಟೊಂದು ಅರ್ಥ ಇಲ್ಲ. ಯಾಕಂದ್ರೆ ಅದರದ್ದು ಒಂದನೇದ್ದು ಅದರ ವೆಚ್ಚ, ಎರಡನೇದು ಅದರದ್ದು ನಿರ್ವಹಣೆ, ದಿನಂಪ್ರತಿ ಅದನ್ನು ಕಾಸಬೇಕು ಮಾಡ್ಬೇಕು. ಇರಲಿಲ್ಲ ಅಂದ್ರೆ ಏನಾಯ್ತು, ಒಂದು ಸಾರಿ ಮಷಿನ್ಯಾಗ ಏನಾರ ಒಂದು ಕ್ರಿಮಿ ಅಂತದ್ದು ಉಳ್ಕೊಂಬಿಟ್ಟಿತ್ತು ಅಂತಂದ್ರೆ ಇಡೀ ಹಾಲ ಕೆಟ್ಟು ಹೋಗ್ಬಿಡುತ್ತೆ. ಆಮೇಲೆ ಹಿಂಡು ಮಷಿನ್ಯಾಗ ನಾವು ಏನಾಕತಿ ಕೆಚ್ಚಲಕ್ಕೆ ಹಚ್ಚಿದ ಮೇಲೆ ಒಮ್ಮೊಮ್ಮೆ ಕೆಚ್ಚಲ ನಾವು ಸರಿಯಾಗಿ ನೋಡಿರಲಿಲ್ಲ ಅಂದರೆ ಕೆಚ್ಚಲಕ್ಕೆ ಏನಾದರೂ ಮಲಿಗೆ ಏನಾದರೂ ಗಾಯ ಆಗಿದ್ದರೆ ಮತ್ತಿಷ್ಟು ಅದು ಕಂಡೀಷನ್ ಹೆಚ್ಚು ಕಮ್ಮಿ ಆಗುವಂಥ ಸಂದರ್ಭ ಇರ್ತಾವೆ. ಆಮೇಲೆ ಹಾಲು ಹೆಂಗದವ ಅನ್ನೋದ ನಾವು ನೋಡಲಿಲ್ಲ ಅಂತ ಅರ್ಥ ಆಗತ್ತೆ. ಈ ಹಿಂಡ ಮುಂದೆ ಮೊದಲು ಕೆಚ್ಚಲಕ್ಕೆ ಸರಿ ಐತೆ ಇಲ್ಲೋ, ಆರೋಗ್ಯ ಸರಿ ಐತೆ ಇಲ್ಲ ಕೆಚ್ಚಲದ ನೋಡ್ಬೇಕಾದ. ಕೈಲಿ ಹಿಂಡ ಮುಂದಾದ್ರೆ ಹಿಂಡಿ ನೋಡಿ ಹಾಲು ಬರೋಬರಿ ಇದ್ರೆ ಕೆಚ್ಚಲು ಬರೋಬರಿ ಐತಿ, ಕೆಚ್ಚಲು ಬ್ಯಾನಿ ಇಲ್ಲ ಅಂತ ಗೊತ್ತಾಗಿ ನಾವು ಮುಂದೆ ಶುರು ಮಾಡ್ತೀವಿ. ಆದರೆ ಈ ಹಾಲು ಕರಿ ಯಂತ್ರದಾಗ ಅದು ಮೆಕ್ಯಾನಿಕಲ್ ಅಂತ ಹೇಳ್ತೀವಿ, ಅಂದರೆ ಯಾಂತ್ರಿಕ ಆಗಿಬಿಡ್ತೈತೆ. ಅದು ಯಾಂತ್ರಿಕ ಆಯ್ತು ಅಂತಂದ್ರೆ ಸಾಕು, ಬಡ ಮಷಿನ್ ಹಚ್ಚೋದೈತಿ, ಹಿಂಡೋದೈತಿ. ಅದು ಸುಲಭ, ನಮ್ಮ ಹೇಳೋದು ಸುಲಭ, ಮಾಡೋದು ಆ ರೀತಿ ಸುಲಭನೇ. ಆದರೆ ಅದನ್ನು ನಿರ್ವಹಣೆ ಮಾಡೋದು ಮಾತ್ರ ಕಷ್ಟ. ಹೀಗಾಗಿ ಸಣ್ಣ ಪ್ರಮಾಣದ ಹೈನುಗಾರರಿಗೆ ನಾನು ವೈಯಕ್ತಿಕವಾಗಿ ಹೇಳೋದು ಅಂದರೆ ಹಾಲು ಕರಿ ಯಂತ್ರದ ಕಡೆ ಹೋಗೋದು ಬೇಕಾಗಿಲ್ಲ. ಈಗ ನೀವು ಹೇಳಿದ ಪ್ರಸಂಗದೊಳಗೆ ಈಗ ಹೆಣ್ಮಕ್ಳು ಇಲ್ಲ ಅಂದರೆ ಇನ್ನೂ ಒಬ್ಬರು ಯಾರಾದರೂ ಹಿಂಡ್ಕೊಳ್ಳೋರು ಇದ್ರೆ ಸಜ್ಜು ಮಾಡಬೇಕು. ಅವ್ರಿಗೂ ಹಿಂಡೋದಲ್ಲ ಅಂದ್ರೆ ನಿಮಗೊಂದು ಹಳ್ಳಿ ಒಳಗೆ ಇವತ್ತಿಗೂ ಪದ್ಧತಿ ಗೊತ್ತಿರಲಿ, ಇದನ್ನು ತಪ್ಪು ತಿಳ್ಕೊಬೇಡ್ರೆ ಅಂತ ನಾನು ಹೇಳೋದು. ಅಲ್ಲಿ ಏನಂದ್ರೆ ಈಲಾಗಿರ್ತಾವೆ ಅವು. ಎಮ್ಮೆಂತೂ ಬರೀ ಹೆಣ್ಮಕ್ಳು ಅಂದ್ರೆ ಅದೇ ಹೆಣ್ಮಕ್ಳು ಹಿಂಡ್ಬೇಕು ಅಂತ ಇರ್ತಾವೆ. ಅದಕ್ಕೆ ಎಷ್ಟೋ ಸಾರಿ ಆ ಹೆಣ್ಮಕ್ಳು ಸೀರೆ ಉಟ್ಕೊಂಡು ಇನ್ನೊಬ್ರು ಹೆಣ್ಮಕ್ಳು ಅಥವಾ ಇನ್ನೊಬ್ರು ಗಂಡು ಮಕ್ಕಳು ಸಹಿತ ಹಿಂಡಿದ್ದು ಉದಾಹರಣೆ ಅದಾವ. ಸ್ವಲ್ಪ ಒಂದು ನಮೂನಿ ಮೋಸ ಮಾಡಿದಂಗೆ ಅದು ಎಮ್ಮಿಗಳೊಳಗೆ ಇದು ವಿಶೇಷ ಇರುತ್ತೆ. ಆದ್ರೆ ಆಕ್ಳಕ್ಕೆ ಈ ಸಮಸ್ಯೆ ಬರೋದಿಲ್ಲ, ಹಿಂಡ್ತಾವೆ. ಮತ್ತು ನಮ್ಮ ಊರಿಂದ ದೂರ ಐತೇನು ರೀ ಸರ್ಕಾರ ದವಾಖಾನೆ, ನಿಮ್ಮದು ದನದ್ದು ಏನೈತಲ್ಲ ಇಲ್ಲಿ ನಾ ಬಂದಿದ್ದೆ ಅಂತ ದಾಡಕಾತ್ರಿ. ಮತ್ತು ನಮ್ಮ ಮನೆಯಿಂದನೂ ದೂರ ಆಕೈತ್ರಿ, ಊರಿಂದನೂ ದೂರ ಆಕೈತ್ರಿ. ಮತ್ತು ನಮ್ಮ ದನಕರುಗಳಿಗೆ ರೋಗ ರುಜಿ ಬಂದ್ರೆ ಹಂಗೆ ಮಾಡಿದ್ರಿ ಸಾಹೇಬ್ರ? ಇದಕ್ಕೆ ಹೇಳೋದು ನಮ್ಮ ಸ್ಥಳೀಯ ಜ್ಞಾನ, ಲೋಕಲ್ ಇಂಡಿಜಿನಸ್ ನಾಲೆಜ್ ಅಂತ ಹೇಳ್ತೀವಿ ನಾವು. ಇದಕ್ಕೆ ನಮ್ಮ ಪಾರಂಪರಿಕ ಜ್ಞಾನ, ನಮ್ಮ ಅಜ್ಜ ಮುತ್ತಜ್ಜರು ಈಗ ಬಂದ ದವಾಖಾನೆ ಔಷಧ ಮನುಷ್ಯರಿಗೆ ಏನು ಈಗ ಒಂದು 50-60 ವರ್ಷ 100 ವರ್ಷ ಆಗೈತೆ ಭಾಳ ಅಂದ್ರೆ ಬಂದು. ಅದಕ್ಕಿಂತ ಮೊದಲು ಹಂಗಾರೆ ಹೆಂಗೆ ಮಾಡ್ತಿದ್ರು? ಮಂದಿ ಇದ್ರಲ್ಲ, ಅವ್ರಿಗೂ ರೋಗ ರುಜಿನ ಬರ್ತಿದ್ವಲ್ಲ, ಅವ್ರಿಗೂ ಗಿಡಮೂಲಿಕೆ ಔಷಧ, ಮನೆಯಾಗ ಸಿಗುವ ಔಷಧ, ಗೃಹ ಬಳಕೆಯ ಔಷಧ, ಇಂಥವೆಲ್ಲನೂ ಉಪಯೋಗ ಮಾಡ್ತಿದ್ರು ಅವರು. ಆ ಜ್ಞಾನ ಇಟ್ಕೊಂಡಿದ್ರು ಅವರು. ಈಗಾದರೂ ನಾನು ಹೇಳ್ತೀನಿ, ದನಕ್ಕೆ ಹೊಟ್ಟೆ ಉಪಯೋಗಿತಿರಪ್ಪ ಅಂತ ಹೇಳ್ತೀರಿ. ಹೊಟ್ಟೆ ಉಪಯೋಗಿ ಅಂದ್ಕೊಳ್ಳಿ ಪ್ರಥಮ ಚಿಕಿತ್ಸೆ ಅಂತ ನೀವು ಏನು ಮಾಡಬೇಕು? ತಕ್ಷಣ ಮನೆ ಸಿಗೋದು ಒಳ್ಳೆ ಎಣ್ಣೆ, ಗಾಣದ ಎಣ್ಣೆ. ಆ ಗಾಣದ ಎಣ್ಣೆಯನ್ನು ನೀವು ಒಂದಿಷ್ಟು
ಅರ್ಧ ಕಿಲೋದಿಂದ 1 ಕಿಲೋ, ಮತ್ತೊಂದು 2 ತಾಸು 3 ತಾಸು ಬಿಟ್ಟು ಅದು ಇಳಿಲಿಲ್ಲ ಅಂದರೆ ಇನ್ನೊಂದು ಅರ್ಧ ಕಿಲೋ, ಈ ಥರ ಅದನ್ನು ಎಣ್ಣೆನ 3-4 ಕಿಲೋವರೆಗೂ ನಾವು ಕುಡಿಸಿದ್ವಿ ಅಂದರೆ ಹೊಟ್ಟೆ ಹಳವಾರ ಆಕೈತೆ ಅದರದ್ದು. ಇದು ಆಮೇಲೆ ಒಳಗೆ ಇದ್ದದ್ದು ಹೊರಗೆ ಬರ್ಬೇಕಲ್ಲ, ಎಲ್ಲ ಸಗಣಿ ಹೊರಗೆ ಬರಬೇಕು. ಅದ್ರ ಸಲುವಾಗಿ ಏನದ ಈ ಇಂಗಾಷ್ಟ ಅಂದರೆ ಇಂಗು, ಜೀರಿಗೆ, ಆಮೇಲೆ ಈ ಶುಂಠಿ, ಆಮೇಲೆ ಈ ಥರದ್ದು ಭಾಳಷ್ಟು ಮನೆಯಾಗ ಸಿಗುವ ಔಷಧನ ಅದಾವ. ಇಂಥವನ್ನು ನಾವು ಉಪಯೋಗ ಮಾಡಬೇಕು. ಈಗ ಬೆಳ್ಳುಳ್ಳಿ ಆಗಲಿ, ಕರಿಬೇವು ಆಗಲಿ, ಆಮೇಲೆ ಜೀರಿಗೆ ಆಗಲಿ, ಆಮೇಲೆ ಸಣ್ಣ ಹಿಪ್ಪಲಿ, ದೊಡ್ಡ ಹಿಪ್ಪಲಿ, ಬೆಳ್ಳುಳ್ಳಿ ಆಗಲಿ, ಇವು ಎಲ್ಲವೂ, ಶುಂಠಿ ಆಗಲಿ, ಇವೆಲ್ಲವೂ ಔಷಧ ಗುಣಧರ್ಮ ಅದಾವ. ಕರಿಬೇವು ಆಗಲಿ, ಇವೆಲ್ಲದಕ್ಕೂ ಔಷಧ ಗುಣಧರ್ಮ ಅದಾವ. ಅದಕ್ಕೆ ನಮ್ಮ ಬಳಸೋ ರೂಢಿ ಮಾಡಿದ್ದು. ಆದರೆ ಅದನ್ನು ದನಕ್ಕೆ ಎಷ್ಟು ಪ್ರಮಾಣದಾಗ ಹಾಕಬೇಕು ಅನ್ನುವಂಥ ಅನುಭವ ನಮ್ಮ ಇತ್ತೀಚಿನವ್ರಿಗೆ ಅದು ಅಷ್ಟೊಂದು ತೊಗೊಳ್ತಾ ಇಲ್ಲ. ಅವರೆಲ್ಲರೂ ಏನು ಹೇಳ್ಬಿಟ್ರೆ ಅಂದ್ರೆ ಏನು ಆದ್ಕೊಳ್ಳೇನ ದವಾಖಾನಿಗೆ ಓಡಿ ಹೋಗೋದು ಕಲ್ತ್ಬಿಟ್ರೆ ಈಗ ಎಲ್ಲರೂ. ಮನುಷ್ಯರು ಹಂಗಾನೆ ಒಂದು ತಟಗೆ ಏನಾರು ಆರಾಮಿಲ್ಲ ಅಂದ್ಕೊಳ್ಳೇನೆ ಹೋಗ್ಬಿಡೋದು. ಆದರೆ ಅದು ಅಷ್ಟೊಂದು ಸೂಕ್ತ ಅಲ್ಲ. ಸ್ವಲ್ಪ ಸ್ಪಷ್ಟವಾದ ಅಭಿಪ್ರಾಯ, ಸ್ಪಷ್ಟವಾದ ಒಂದು ಇದನ್ನು ಚಿತ್ರಣ ನಮ್ಮ ತಲೆ ಮುಂದೆ ಕರೆಕ್ಟಾಗಿ ತೊಗೊಂಡ್ವಪ್ಪ ಅಂತಂದರೆ ಮನೆಯಾಗಿರೋ ಗೃಹ ಬಳಕೆ ಔಷಧ ಅಥವಾ ಸ್ಥಳೀಯ ಜ್ಞಾನ ಅಂತ ಏನು ಹೇಳ್ತೀವಿ, ಗಿಡಮೂಲಿಕೆಗಳ ಒಂದು ಜ್ಞಾನ ಇಟ್ಕೊಂಡವ್ರಿಗೆ ಇದು ಏನು ದೊಡ್ಡ ಪ್ರಸಂಗ ಅಂತ ಅನಿಸಲ್ಲ. ಆದರೆ ಚಪ್ಪಿ ಬೇನಿ, ಗಂಟಲು ಬೇನಿ, ಕಾಲ್ಬೇನಿ, ಬೇಬೇನಿ ಅಂತ ಮಾತ್ರ ಲಸಿಕೆ ಹಾಕ್ಸೋದು ಮರಿಬಾರ್ದು. ಯಾಕಂದ್ರೆ ಅದಕ್ಕೆ ಗಿಡಮೂಲಿಕೆ ಮ್ಯಾಗ ಆರಾಮ ಮಾಡ್ತೀವಿ ಅಂತ ಅನ್ನೋದು ಇನ್ನೂ ನನಗಂತೂ ನಂಬಿಕೆ ಬಂದಿಲ್ಲ ಏನ್ರಿ. ಗಿಡಮೂಲಿಕೆ ಮೇಲೆ ಕಾಲ್ಬೇನಿ, ಬೇಬೇನಿ, ಚಪ್ಪಿ ಬೇನಿ, ಗಂಟಲು ಬೇನಿ ಆರಾಮ ಮಾಡ್ತೀವಿ ಅನ್ನೋದು ನನಗೆ ವೈಯಕ್ತಿಕವಾಗಿ ನಂಬಿಕೆ ಬಂದಿಲ್ಲ. ಅದಕ್ಕೆ ಆ ಗಿಡಮೂಲಿಕೆಯನ್ನು ನಂಬಿಕೊಂಡು ಕುಂದಿರೋದಕ್ಕಿಂತ ಅವು ಬರಲ್ದಂಗೆ ಮೊದಲು ನಾವು ಲಸಿಕೆ ಹಾಕಿಸ್ಬೇಕು. ನಿಮಗೆ ಗೊತ್ತಿದ್ದಂಗೆ ಈಗ ಮಳೆಗಾಲ ಬರೋಕ್ಕಿಂತ ಮೊದಲೇ ಚಪ್ಪಿ ಬೇನಿ, ಗಂಟಲು ಬೇನಿ ಎರಡಕ್ಕೂ ಲಸಿಕೆ ಹಾಕಿಸ್ಬೇಕು. ಕಾಲ್ಬೇನಿ, ಬೇಬೇನಿದು ಅದು ರೋಗದ್ದು ಹೆಂಗಾಗಿಬಿಟ್ಟೈತೆ ಅಂದ್ರೆ ಈಗ ವರ್ಷಕ್ಕೆ ಅದು ಯಾವ ಹೊತ್ತಿನ ಬರುತ್ತೋ ಯಾರಿಗೂ ಗೊತ್ತಿಲ್ಲ. ಅಂಥ ಹೊತ್ತಿನಾಗ ವರ್ಷಕ್ಕೆ 2 ಸರಿ ಹಾಕಿಸ್ಬೇಕು, 6 ತಿಂಗಳ ಅಂತರದಾಗ. ಇಷ್ಟು ಮಾಡಿದ್ರಪ್ಪ ಅಂದ್ರೆ ಇವು ದೊಡ್ಡ ರೋಗಗಳಿವೆಲ್ಲ, ಏನೋ ಭಯಾನಕ ರೋಗ ಅಂತ ಇದಾವಲ್ಲ, ಸಾಂಕ್ರಾಮಿಕ ರೋಗ, ಇವನ್ನ ನಾವು ತಡೆಗಟ್ಟಕ್ಕೆ ಸಾಧ್ಯ ಐತಿ. ನೋಡ್ರಿ ಡಾಕ್ಟ್ರ್, ಇದುವರೆಗೆ ನನಗೆ ಏನು ಗೊತ್ತಾಯ್ತಿರ್ಕಿಲ್ರಿ. ಅದೇ ಅವ್ರು ಅಂದ್ರೆ ಬಿಡ್ರಿ, ಕೃಷಿ ವಿಶ್ವವಿದ್ಯಾಲಯದಾಗ ಅನಿಲ್ ಮುಗುಳಿ ಸರ್ ಅಂತದಾರ, ದೇವ್ರಿದ್ದಂಗೆ ಅದಾರ. ಮತ್ತು ಅದು ಕರೆಕ್ಟ್ ಆಯ್ತು ನೋಡ್ರಿ, ದೇವ್ರಿದ್ದಂಗೆ ಎಲ್ಲ ಹೇಳಿಬಿಟ್ರಿ. ನಾನು ಏನೇನು ಮಾಡಿಬಿಡ್ತಿದ್ದು ನೋಡ್ರಿ. ಅದೇನೋ ಮಷೀನ್ ಅಂತಿದ್ರು, ಅದು ಇದು ಅಂತಿದ್ರು, ಸುಮ್ಮನೆ ದುಂದು ವೆಚ್ಚ ಮಾಡಿ ಏನೋ ಬ್ಯಾಂಕಿಗೆ ಸಾಲ ತರಕೊಂಡಿದ್ರಿ, ಎಲ್ಲ ತಪ್ಪಿಸ್ದಂಗೆ ಆಯ್ತು ರೀ. ಮತ್ತು ನಾ ಮುಂದಿನ ವಾರ ಮಂಗಳವಾರ ಸಂತಿಗೆ ಬರ್ತೇನೆ ರೀ ಸಾಹೇಬ್ರ, ಮತ್ತೆ ಬರ್ತೀನಿ, ಇರ್ತೀರಿ ಇಲ್ರಿ? ಅವಶ್ಯವಾಗಿ ಇರ್ತೀನಿ ರೀ, ಅದೇನು ಸಮಸ್ಯೆ ಇಲ್ಲ. ಆದ್ರೆ ಒಳ್ಳೇದಾಗಲಿ. ನಾ ಹೇಳಿದ್ನಲ್ಲ, ಇದು ಹೈರಾಣ ಆಗಬೇಕಾದ ಪ್ರಶ್ನೆ ಇಲ್ಲ. ಮೊದಲು ಅನುಭವ ಬರುತ್ತಾನ ಸಣ್ಣ ಪ್ರಮಾಣದೊಳಗೆ ಹೈನುಗಾರಿಕೆ ಶುರು ಮಾಡಿರಿ. ಒಮ್ಮೆ 5ರಿಂದ 10 ನಿಮ್ಮನ್ನ ಸರಿಯಾಗಿ ನಿಮಗೆ ಸಾಕ್ತೀನಿ ಅನ್ನೋ ಧೈರ್ಯ ಬಂತು, ವಿಶ್ವಾಸ ಬಂತು ಅಂತಂದ್ರೆ, ಆತ್ಮಧೈರ್ಯ ಬಂತಂದ್ರೆ 10 ಇದ್ದದ್ದನ್ನು 20 ಮಾಡಿರಿ, 20 ಇದ್ದದ್ದನ್ನು 50 ಮಾಡಿರಿ, 100 ಮಾಡಿರಿ. ಅದು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಆಹಾರ ಬೇಕಾಗ್ತಾವೆ ದನಕ್ಕೆ, ಏನೇನು ಚಾಕರಿ ಮಾಡ್ಬೇಕಾಗತ್ತೆ, ಎಷ್ಟು ಮಂದಿ ಕೆಲಸ ಮಾಡ್ಬೇಕಾಗತ್ತೆ ಅನ್ನೋದು ಸಹಿತ ನಿಮ್ಗೆ ಇದು ಬರ್ತೈತಿ. ದುಡಿದವರಿಗೆ ಇಲ್ಲಿ ಹೇಳಿದ್ನಲ್ಲ, ರೊಕ್ಕಕ್ಕಿಂತ ಹೆಚ್ಚು ನೆಮ್ಮದಿ ಅನ್ನೋದು ಇರ್ತೈತಿ. ಆಮೇಲೆ ಆರೋಗ್ಯ ಇರ್ತೈತಿ. ಯಾರು ದನದ ಜೊತೆಗೆ ಕುಸ್ತಿ ಆಡ್ತಾರೋ, ಯಾರು ದನದ ಜೊತೆಗೆ ಗುದ್ದಾಡ್ತಾರೋ ಅವ್ರ ಆರೋಗ್ಯ ಗಟ್ಟಿ ಇರ್ತೈತಿ. ಇದು ಕಂಡು ಬಂದಂಥ ವಿಷಯ. ಹೀಗಾಗಿ ನೀವು ಬರ್ರಿ, ಏನು ಸಮಸ್ಯೆ ಇಲ್ಲ, ಏನು ಪ್ರಶ್ನೆ ಇದ್ರೂ ಚರ್ಚೆ ಮಾಡೋಣ ಅಂತ. ಆಮೇಲೆ ಒಳ್ಳೇದಾಗಲಿ ಎಲ್ಲರಿಗೂ. ಅದೇನು ಹೈನುಗಾರಿಕೆ ಒಳ್ಳೇದೇ ಹೇಳಿದ್ನಲ್ಲ, ಒಳ್ಳೆ ರೀತಿಯಿಂದಾನೇ ಅದನ್ನು ನಾವು ತೊಗೊಂಡ್ರೆ ಒಳ್ಳೇದಾಗಿ ಆಯ್ತು ರೀ ಸಾಹೇಬ್ರ. ಮತ್ತೆ ನಮ್ಮ ಆಜು ಬಾಜು ಮಂದಿ ಯಾರು ಇದ್ರೆ ಕರ್ಕೊಂಡ್ ಬರ್ತೀನಿ ರೀ ಮುಂದಿನ ಸಲ. ಗಾಡಿದ ಅಲ್ಲಿ ಬರಾಕತ್ತೈತೆ, ಹೊಕ್ಕೇನ್ರಿ ಸಾಹೇಬ್ರ? ಬರ್ರಿ. ನಮಸ್ಕಾರ ಬರ್ರಿ. ಕೇಳುಗ್ರ, ಇದುವರೆಗೂ ಕೇಳಿದ್ರಲ್ಲ ವಾರದ ಬಸನ ಕಾರ್ಯಕ್ರಮವನ್ನ. ವಾರದ ಬಸನ ಕಾರ್ಯಕ್ರಮದೊಳಗ ವಿಷಯವನ್ನ ತಂದಿದ್ದು ಏನು ಅಂತ ಗೊತ್ತಲ್ಲ, ಪಶುಗಳ ಸಂರಕ್ಷಣೆ. ಈ ವಿಷಯ ಕುರಿತು ಚರ್ಚೆಯನ್ನ ಕೇಳಿದ್ರಲ್ಲ. ಈ ಚರ್ಚೆಯಲ್ಲಿ ಭಾಗವಹಿಸಿದವರು ಡಾಕ್ಟರ್ ಅನಿಲ್ ಕುಮಾರ್ ಮುಗುಳಿ, ಕುಮಾರ್ ಬಸವರಾಜ್ ಹಿತ್ತಲ್ಮನಿ, ಸಂಯೋಜನೆ ಪ್ರೊಫೆಸರ್ ಎಸ್ ದೇವೇಂದ್ರಪ್ಪ.